ಹಲೋ ಗೈಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಮಿನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಸೊ ನೋಡಿ, ಇವತ್ತು ನಾವು ಬಂದಿದ್ದೀವಿ ವಿನಯ್ ಫ್ಲೋರಿಂಗ್ ಹಾಕೋಕ್ಕೆ. ಸೊ ಆ್ಯಕ್ಚುಲಿ ಇದು ಶಿವಮೊಗ್ಗ ಡಿಸ್ಟಿಕಲ್ಲಿ ವಿನೋಬ್ ನಗರ ಅಂಥೇಳಿ ಆ ಏರಿಯಾದಾಗ ಬಂದಿದ್ದೀವಿ. ನಾವು ಕಂಪ್ಲೀಟಾಗಿ ಇದರಲ್ಲಿ ಯಾವ ಥರ ಹಾಕಿದ್ದೀವಿ, ಯಾವ ಥರ ಇನ್ಸ್ಟಾಲ್ ಮಾಡಿದ್ದೀವಿ ಅಂಥೇಳಿ ಅನ್ನೋದನ್ನು ನಾವು ಕಂಪ್ಲೀಟಾಗಿ ತೋರಿಸಿದ್ದೀವಿ. ಸೊ ಇದೇ ಥರ ಸುಮಾರು ವೀಡಿಯೋ ಎಲ್ಲ ಬರ್ತಾ ಇರತ್ತೆ ಇನ್ಮೇಲೆ. ಸೊ ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೋಡಿ, ಸ್ಟಾರ್ಟ್ ಮಾಡೋಣ ವೀಡಿಯೋ. ನೋಡಿ ಯಾವ ಥರ ಹಾಕ್ತೀವಿ ಅಂಥೇಳಿ. ಕ್ಲೀನಾಗಿ ಫಸ್ಟು ಮ್ಯಾಟ್ ಕಟ್ ಮಾಡ್ಕೋಬೇಕು. ಮ್ಯಾಟ್ ಕಟ್ ಮಾಡ್ಕೊಂಡು ಅದು ನಾವು ಏನು ಹಾಕ್ತೀವೋ ಆ ಸ್ಪೇಸಲ್ಲಿ ಕ್ಲೀನಾಗಿ ಗಮ್ ಹಾಕ್ಬೇಕಾಗತ್ತೆ. ಮ್ಯಾಟೆಲ್ಲ ಕ್ಲೀನಾಗಿ ಹಾಸ್ಕೊಂಡು ಗಮ್ ಹಾಕಬೇಕಾಗತ್ತೆ. ಸೊ ಅದು ಆದ ನಂತರ ಗಮ್ಮು ಸ್ವಲ್ಪ ಡ್ರೈ ಆದಮೇಲೆ ಸೊ ಶೀಟನ್ನು ಹಾಸಿ ಕ್ಲೀನಾಗಿ ನಾವು ಏರೆಲ್ಲ ಪಾಸ್ ಮಾಡಬೇಕಾಗತ್ತೆ. ನೋಡಿ ಈ ಥರ. ಸೊ ಆವಾಗ ಏನಾಗುತ್ತೆ, ನಿಮಗೆ ಕಂಪ್ಲೀಟಾಗಿ ಬಬಲ್ ಎಲ್ಲ ಅನ್ನೋದೆಲ್ಲ ಕ್ಲಿಯರ್ ಆಗುತ್ತೆ. ಆವಾಗ ನಿಮಗೆ ಲೆವೆಲ್ಲಾಗಿ ಕಾಣುತ್ತೆ. ಸೊ ಆವಾಗ ನಿಮಗೆ ಲೈಫು ಜಾಸ್ತಿ ಬರೋವಂಥದ್ದು. ಈಗ ಬಬಲೆಲ್ಲ ಇತ್ತು ಅಂದರೆ ಏನಾಗುತ್ತೆ, ಈಗ ಚೇರ್ ಆಗಲಿ ಟೇಬಲ್ ಆಗಲಿ, ಸೊ ನಾವು ಯಾವುದೇ ಥರ ಐಟಮ್ ಹೇಳಿದಾಗ ಏನಾಗುತ್ತೆ, ಅಲ್ಲಿ ಸ್ಕ್ರಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟೇಬಲ್ಲು ಮತ್ತು ಮಂಚ ಆಗಲಿ ಇದೆಲ್ಲ ಎಳಿಬಾರ್ದು ಇದ್ರ ಮೇಲೆ. ಸೊ ಅದೆಲ್ಲ ಕ್ಲೀನಾಗಿ ಹ್ಯಾಂಡ್ಲ್ ಮಾಡ್ತೀವಿ ಅಂದರೆ ಸೊ ಒಳ್ಳೆ ಲೈಫ್ ಬರುತ್ತೆ ಇದು. ಮತ್ತು ಇದರಲ್ಲಿ ಇನ್ನೊಂದು ಬೆನಿಫಿಟ್ಸ್ ಏನಂದರೆ, ನಿಮಗೆ ಮಂಡಿ ನೋವಾಗಲಿ, ಆಮೇಲೆ ಶೀತ ಆಗಲಿ, ಈ ಥರ ಯಾವುದೇ ಥರದ್ದು ಎಲ್ಲ ಈ ಥರ ಬರೋಲ್ಲ. ಮತ್ತು ನಿಮಗೆ ಮನೇಲಿ ಏನಾದರೂ ಇನ್ ಕೇಸ್ ಕರೆಂಟ್ ಶಾರ್ಟ್ ಆಯಿತು ಅಂದ್ರೂ ಇದ್ರ ಮೇಲೆ ನಿಂತಾಗ ಏನಾಗುತ್ತೆ, ಸೊ ಕರೆಂಟ್ ಹೊಡೆಯಲ್ಲ. ಯಾಕಂದರೆ ಇದು PVC ಐಟಮ್ ಬರುತ್ತೆ ನಿಮಗೆ. ಮತ್ತು ಇನ್ನೊಂದು ಏನಂದರೆ, ಇದು ವಾಟರ್ ಪ್ರೂಫ್ ಬರುತ್ತೆ. ಡೈಲಿ ನಾವು ಮಾಮೂಲಿಯಾಗಿ ಇವಾಗೇನು ನಾವು ಮಾಪ್ ಮಾಡ್ತೀವಲ್ಲ ಡೈಲಿ, ಸೊ ಅದೇ ಥರನೇ ಇದ್ರ ಮೇಲೆ ಮಾಡ್ಬೋದು. ಸೊ ಯಾಕಂದರೆ ಇದೆಲ್ಲ ನಿಮ್ಗೆ PVC ಆಗಿರೋದ್ರಿಂದ ಕೊಳೆ ಎಲ್ಲ ಕೂರಲ್ಲ. ಸೊ ನಾರ್ಮಲ್ ಕಸ ಗುಡಿಸಿದ್ರೆ ಕ್ಲೀನಾಗಿ ಬಿಡುತ್ತೆ. ಡೈಲಿನೂ ಒರೆಸ್ಕೋಬೋದು, ಏನು ತೊಂದರೆ ಇಲ್ಲ. ಒರೆಸಿದ್ರೂ ನಿಮಗೇನೂ ಆಗೋಲ್ಲ ಇದು. ಸೊ ಅಷ್ಟು ನೀಟಾಗಿರುತ್ತೆ. ಇನ್ನು ನಿಮಗಿದರಲ್ಲಿ ಸುಮಾರು ಕಲರ್ಸ್ ಸಿಗುತ್ತೆ, ಇನ್ನು ಸುಮಾರು ಕ್ವಾಲಿಟಿನೂ ಸಿಗುತ್ತೆ, ಥಿಕ್ನೆಸ್ ಸಿಗುತ್ತೆ. ಸೊ ಇದು ಬಂದು ನಿಮಗೆ ಟೆಂಪ್ರವರಿ ಅಂದರೆ ಒಂದು 3 ರಿಂದ 4 ವರ್ಷ ಆರಾಮಾಗಿ ಯೂಸ್ ಮಾಡಿದ್ವಿ. ಕ್ಲೀನಾಗಿ ನೋಡ್ಕೊಂತೀವಿ ಅಂದರೆ ಒಂದು 5 ರಿಂದ 6 ವರ್ಷ ಆರಾಮ್ ಬರುತ್ತೆ. ಸೊ ಅದಾದಮೇಲೆ ಏನಾಗುತ್ತೆ ಅಂದರೆ, ಇದು ಎಷ್ಟು ಜಾಸ್ತಿ ಎಲ್ಲಿ ಓಡಾಡ್ತೀವಿ ನಾವು ಫ್ರಂಟಲ್ಲಿ ಮಾತ್ರ ಸವಿಯುತ್ತೆ, ಕಲರ್ ಶೇಡ್ ಆಗುತ್ತೆ. ಸೊ 5-6 ವರ್ಷ ಆದಮೇಲೆ. ಸೊ ಅದಾದಮೇಲೆ ನಾವು ಮತ್ತೆ ಅಷ್ಟಕ್ಕೆ ಮಾತ್ರ ರಿಮೂವ್ ಮಾಡಿ ಮತ್ತೆ ಹಾಕ್ಬೋದು. ಸೊ ನೋಡಿ ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂಥೇಳಿ. ಸೊ ಓಕೆ ಫ್ರೆಂಡ್ಸ್, ಇದೇ ಥರ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ. ಸೊ ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್. ಲವ್ ಯು ಆಲ್.